ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಚಿತ್ರಾನ್ನಕ್ಕಾಗಲಿ, ಗೊಜ್ಜುಗಳಿಗಾಗಲಿ, ಬೇಳೆ ಸಾರಿಗಾಗಲಿ ಎಲ್ಲದಕ್ಕೂ ಒಂದು ರುಚಿಕರವಾದ ಪುಡಿಯನ್ನು ಹಾಕ್ತೀನಿ. ಅದೇ ಜೀರಿಗೆ ಮೆಂತ್ಯದ ಹಿಟ್ಟು. ಆ ಜೀರಿಗೆ ಮೆಂತ್ಯದ ಹಿಟ್ಟು ನನ್ನ ಹತ್ರ ಮುಗಿದೋಗಿತ್ತು. ನಾನು ಅದನ್ನು ಇವಾಗ ಮಾಡ್ಕೋತಾ ಇದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಬಹಳ ಆರೋಗ್ಯಕರನೂ ಹೌದು, ರುಚಿಯನ್ನು ಸಹ ತುಂಬ ಚೆನ್ನಾಗಿ ಕೊಡುತ್ತೆ. ನಾವು ಲೆಮನ್ ರೈಸ್ ಮಾಡ್ಕೋತೀವಿ ನೋಡಿ, ಅದು ಹುಣಸೆ ಹುಳಿ ಅನ್ನ, ಮಾಮೂಲಿ ಟೊಮೆಟೊ ಚಿತ್ರಾನ್ನ, ನೀವು ಯಾವುದಕ್ಕೆ ಬೇಕಾದರೂ ಹಾಕ್ಕೊಳ್ಳಿ. ಆಮೇಲೆ ಬೇಳೆ ಸಾರು, ತಿಳಿ ಸಾರು ಎಲ್ಲದಕ್ಕೂ ಈ ಸ್ಪೂನಲ್ಲಿ ನಾನು 1.5 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ನಾವು ಉಪ್ಪು ಹಾಕ್ತೀವಿ ನೋಡಿ, ಇಷ್ಟು. ಹಂಗೆ ನಾವು ಅನ್ನಗಳನ್ನು ಮಾಡಿ ಕಲಿಸ್ಕೋಬೇಕಾದ್ರೆ ಇದನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆರೋಗ್ಯನೂ ಸಿಗುತ್ತೆ, ಬಾಯಿಗೆ ರುಚಿಯೂ ಹೆಚ್ಚುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಯ್ಯೋ, ಇಷ್ಟೊಂದು ಮೆಂತ್ಯ, ಇಷ್ಟೊಂದು ಜೀರಿಗೆ ಹಾಕೋತಿದ್ದೀರಾ, ಮೆಂತ್ಯ ಹಾಕೋದ್ರಿಂದ ಕಹಿ ಬರುತ್ತಲ್ವಾ ಅಂತೆಲ್ಲ ನಿಮಗೆ ಅನ್ನಿಸ್ಬಹುದು. ಒಂದು ಸ್ವಲ್ಪನೂ ಕಹಿ ಬರೋದಿಲ್ಲ. ಆರೋಗ್ಯಕರವಾದ ಈ ಹಿಟ್ಟನ್ನು ಈಗ ನನ್ನ ಹತ್ರ ಮುಗಿದೋಗಿತ್ತು, ಅದನ್ನು ನಾನು ಮಾಡ್ಕೋತಾ ಇದ್ದೀನಿ, ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ನೀವು ಮನೆಯಲ್ಲಿ ಧಾರಾಳವಾಗಿ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಈಗ ಅದು ಕಾದು ಬಂದಿದೆ, ಬಿಸಿಯಾಗಿದೆ. ಈಗ ನಾನು ಮೊದಲಿಗೆ ಕೆಂಪಗೆ ಪರಿಮಳ ಬರೋವರೆಗೂ ಕೆಂಪಗೆ ಆಗಬೇಕು, ಮತ್ತು ಅದು ಪರಿಮಳ ಬರುತ್ತೆ ಮೆಂತ್ಯ, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಆವಾಗ ಕಹಿ ಅಂಶ ಸಂಪೂರ್ಣ ಹೊರಟೋಗಿರುತ್ತೆ ಇದರಲ್ಲಿ. ನೋಡಿ ಸ್ನೇಹಿತರೆ, ಈ ಒಂದು ಬಣ್ಣ ತಿರುಗೋವರೆಗೂ ನಾನು ಹುರ್ಕೊಂಡಿದ್ದೀನಿ. ಈಗ ಕಹಿ ಬರೋದಿಲ್ಲ. ಇದು ಬಾಣಲೆ ಕಬ್ಬಿಣದಾಗಿರೋದ್ರಿಂದ ಆ ಬಿಸಿನೇ ಸಾಕಾಗುತ್ತೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಟ್ರೇಗೆ ತೆಗೆದು ಇಟ್ಕೊಂಡ್ಬಿಡ್ತೀನಿ. ನಂತರ ಜೀರಿಗೆಯನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇದು ಘಮ್ ಅಂತ ಪರಿಮಳ ಬರ್ತಾ ಇದೆ. ಈ ಹದಕ್ಕೆ ತನಕ ನೀವು ಹುರ್ಕೊಂಡ್ರೆ ಖಂಡಿತ ನಿಮಗೆ ಕಹಿ ಬರೋದೇ ಇಲ್ಲ. ನೋಡಿ, ಏಲಕ್ಕಿ ಕೂಡ ಅದ್ರ ಜೊತೆನೆ ರೋಸ್ಟ್ ಆಗಿದೆ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು, ನೆನಪಿರಲಿ. ಒಂದು ಸ್ವಲ್ಪನೂ ಎಣ್ಣೆ ಹಾಕಬಾರ್ದು. ಸ್ನೇಹಿತರೆ ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಆ ಬಾಣಲೆ ಬಿಸಿಗೆ ಇದಾಗುತ್ತೆ ನೋಡಿ, ಕಂಪ್ಲೀಟ್ ಘಮ್ ಅಂತ ಪರಿಮಳ ಬರ್ತಾ ಇದೆ, ಎಲ್ಲ ಹುರಿದಾಗಿದೆ. ಈಗ ಇದನ್ನು ಸಹ ಟ್ರೇಗೆ ಹಾಕ್ಕೊಂಡು ತಣ್ಣಗಾಗ ತನಕ ಬಿಟ್ಬಿಡ್ತೀನಿ. ನಂತರ ಪುಡಿ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಎರಡನ್ನು ಒಂದೇ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದೆರಡು ತಣ್ಣಗಾಗಲಿ, ಈಗ ಬಿಸಿ ಇದೆ. ನಂತರ ಪುಡಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಹಳ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ನೋಡಿ, ತಣ್ಣಗಾಗಿದೆ, ಜಾರ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹುರಿದಿರೋದನ್ನ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ನುಣ್ಣಗೆ ಪುಡಿ ಮಾಡ್ಕೊಂಬಂದಿದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ. ನಾವು ಏನೇ ಮಾಡಿದ್ರು ಇಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ರುಚಿಯಾಗಿರುತ್ತೆ. ಹುರುಳಿ ಕಟ್ ಮಾಡ್ತೀವಲ್ಲ, ಅದಕ್ಕೂ ಸಾರು ಕುದಿಬೇಕಾದ್ರೆ ಒಂದಿಷ್ಟು ಹಾಕ್ಕೊಂಡ್ಬಿಟ್ರಂತೂ ಆ ಹುರುಳಿ ಕಟ್ಟು ಏನು ಘಮ 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 ಅಂತ ಇರುತ್ತೆ ಗೊತ್ತಾ. ಇದೇನು ಇಷ್ಟೇಷ್ಟು ಮಾಡ್ಕೊಂಡಿದ್ದೀರಲ್ಲ ಹಾಗಾದರೆ ಅಂತ ನೀವು ಕೇಳ್ಬೋದು. ನಾವು ದಿನ ಹುರುಳಿ ಕಟ್ ಮಾಡಲ್ಲ, ದಿನ ಲೆಮನ್ ರೈಸ್ ಮಾಡಲ್ಲ, ದಿನ ಚಿತ್ರಾನ್ನಗಳನ್ನ ಮಾಡಲ್ಲ. ಆದ್ದರಿಂದ ಇದು ಸಾಕು ನನಗೆ. ಒಂದು 15ರಿಂದ 20 ದಿನ ಅಥವಾ 1 ತಿಂಗಳು ಬರುತ್ತೆ. ಗೊಡ್ಡು ಸಾರು ಅಂತಾರೆ ನೋಡಿ, ಅದನ್ನು ಸಹ ಮಾಡ್ಕೋಬೇಕಾದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ತುಂಬ ರುಚಿಕರವಾಗಿರುತ್ತೆ ಈ ಪುಡಿ ಇಲ್ಲದೆ ಕೆಲವೊಂದು ಅಡುಗೆಗಳು ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ. ನೋಡಿ, ನಾನು ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಒಗ್ಗರಣೆ ಎಲ್ಲ ಇದೆ. ಮೇಲ್ಗಡೆ ಅನ್ನ ಹಾಕ್ಕೊಂಡು, ಸಕ್ಕರೆ ಹಾಕ್ಕೊಂಡು, ಸ್ವಲ್ಪ ಇಂಗಿನ ಪುಡಿ ಉದುರಿಸ್ಕೊಂಡು, ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನಾವು ಈ ಮಾಡಿಟ್ಟಿರ್ತಕ್ಕಂಥ ಈ ಜೀರಿಗೆ ಮೆಂತ್ಯದ ಹಿಟ್ಟನ್ನು ಹಾಕ್ಕೋಬೇಕು. ಇಷ್ಟು ಸಾಕು. ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂದರೆ, ಚಿತ್ರಾನ್ನ ಆಗಲಿ, ಬೇಳೆ ಸಾರಾಗಲಿ, ಅಥವಾ ತೊವ್ವೆಗಳಾಗಲಿ, ಎಲ್ಲ ಆದಮೇಲೆ ನಾವು ಒಗ್ಗರಣೆ ಕೊಟ್ಟಾದಮೇಲೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಬಿಡಿ. ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾದ ಈ ಜೀರಿಗೆ ಮೆಂತ್ಯದ ಹಿಟ್ಟಿನ ನೀವು ಮಾಡ್ಕೊಳ್ಳಿ, ಸುಲಭವಾಗಿ ಮಾಡ್ಕೋಬೋದು. ನಾನು ಯಾವಾಗಲೂ ಸ್ಟಾಕ್ ಇಟ್ಟೇ ಇರ್ತೀನಿ. ತುಂಬ ರುಚಿಯಾಗಿರುತ್ತೆ. ನಿಮಗೆ ತೋರ್ಸೋಕ್ಕೆ ಅಂತಲೇ ನಾನು ಇವತ್ತು ಈ ಕೊನೆಯಲ್ಲಿ ಚಿತ್ರಾನ್ನ ಮಾಡಿದಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಖಂಡಿತ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಸ್ವಲ್ಪ ರುಚಿ ನೋಡಿದೆ, ಅದ್ಭುತವಾಗಿದೆ. ಆ ಜೀರಿಗೆ ಮೆಂತ್ಯದ ಹಿಟ್ಟು ನಾವು ಬಿಸಿ ಅನ್ನದ ಮೇಲೆ ಹಾಕ್ತಿದ್ದಂಗೆ ತುಪ್ಪದ ಜೊತೆಗೆ ಏನು ಘಮ 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 ಅಂತಿರುತ್ತೆ ಗೊತ್ತಾ. ಒಮ್ಮೆ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ.
ಆರೋಗ್ಯವೇ ಮಹಾಭಾಗ್ಯ ಅಂತ ಎಲ್ಲರೂ ಹೇಳ್ತಾರಲ್ವ, ಆ ಆರೋಗ್ಯವನ್ನು ನಾವು ಮಾಡೋ ಅಡುಗೆಯಲ್ಲೇ ನಾವು ತಂದ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಅದರಲ್ಲೇನು ತಪ್ಪೇನಿಲ್ಲ ಅಲ್ವಾ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು.